ನಿಮಗೆ ಆರ್ಥಿಕವಾಗಿ ಶಕ್ತಿ ಬರಬೇಕು, ಸಾಮಾಜಿಕವಾಗಿ ಶಕ್ತಿ ಬರಬೇಕು. ಪ್ರತಿ ತಿಂಗಳು ಕೊಡ್ತೀವಿ. ಇದಕ್ಕೋಸ್ಕರ 30,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಸರ್ಕಾರ ಖರ್ಚು ಮಾಡ್ತಾ ಇದೆ. ಎಷ್ಟು? 30,000 ಒಟ್ಟು ಗ್ಯಾರಂಟಿ ಯೋಜನೆಗಳಿಗೆ 56,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾರೆ. ಕಾರಣ ಯಾಕಪ್ಪ ಅಂತಂದ್ರೆ ಅವ್ರ ಮಕ್ಕಳನ್ನೆಲ್ಲ ಓದಿಸ್ಬೇಕು ಅನ್ನೋ ಕಾರಣ. ಅದು ಒಂದು ಕಾರಣ. ಯಾರು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು. ಈಗ ನಾನು ಓದಿರ್ಲಿಲ್ಲ ಅಂತ ಇಟ್ಕೋಣ, ಇಲ್ಲಿ ನಿಂತಿಗೆ ಮಾತಾಡಕ್ಕಾಯ್ತಿತ್ತ? ಮುಖ್ಯಮಂತ್ರಿ ಆಗಕ್ಕಾಯ್ತಿತ್ತ? ಆಯ್ತಿರ್ಲಿಲ್ಲ ಅಲ್ವಾ? ನಾನು ಲಾ ಓದಿರೋದ್ರಿಂದ ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡಕ್ಕಾಗಲ್ಲ. ರಾಚಯ್ಯನವರು ಲಾ ಓದಿರೋದ್ರಿಂದ ಮಂತ್ರಿ ಆಗಿದ್ರು, ಗವರ್ನರ್ ಆಗಿದ್ರು. ಈಗ ಇವರು ಮರುಸ್ವಾಮಿ ಅವರು ಓದಿರೋದ್ರಿಂದ IPS ಆಫೀಸರ್ ಆಗಿದ್ರು. ಇಲ್ಲ ಆಗ್ತಿತ್ತಪ್ಪ. ಅದಕ್ಕೆ ನೀವೆಲ್ಲರೂ ಕೂಡ ಒಂದು ಗುರಿ ಇಟ್ಕೋಬೇಕು. ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಲೇಬೇಕು. ಅದರಲ್ಲೂ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು ಅವರೆಲ್ಲರೂ ಕೂಡ ಗುರಿ ಇಟ್ಕೊಂಡು ಕೆಲಸ ಮಾಡಬೇಕು, ವಿದ್ಯಾವಂತರಾಗಬೇಕು. ಈಗ ನಾನೆಲ್ಲ ನೋಡಿದೆ, ಇವರು ಎಂತವರು ಚಾಮರಾಜನಗರ ಜಿಲ್ಲೆಯವರು ಆ 2,000 ರೂಪಾಯಿ ಉಪಯೋಗಿಸ್ಕೊಂಡು ಅದೆಲ್ಲದು ಯಾರೋ ಕೊಟ್ಟರು. ಈಗ ನನಗೆ ಪತ್ರಿಕೆಯಲ್ಲಿ ಕೊಟ್ಟಿದ್ರು. ರಾಮಯ್ಯ, ಅದೆಲ್ಲದು ನೋಡಿದ್ದೀನಮ್ಮ. ನಾನು ನೋಡಿದೆ ಪತ್ರಿಕೆಯಲ್ಲಿ. ಕೊಡಪ್ಪ ಇಲ್ಲಿ. ಇದೆಲ್ಲಯ್ಯ ತರಕಾರಿ ಬೆಳೆದಿರ್ತಾರಲ್ಲ ಅವರು. ಅಂದ್ರೆ ಈ ಬಿಜೆಪಿಯವರು ಅಪಪ್ರಚಾರ ಮಾಡಕ್ ಶುರು ಮಾಡ್ಬಿಟ್ರು. ನೀವು 2,000 ಕೊಡ್ತಾ ಇದ್ದೀರಿ, ಅತ್ತೆ ಸೊಸೆಗೆ ಜಗಳ ತಂದು ಇಟ್ಬಿಡ್ತೀರಿ. ಎಲ್ಲಿ ಇದು? ಯಾವುದಿದು? ಮೂಡಹಳ್ಳಿನಲ್ಲಿ 2,000 ರೂಪಾಯಿ ಗೃಹಲಕ್ಷ್ಮಿಯ ಕಾಸಿನಿಂದ ಬಂಗಾರದಂತಹ ಬೆಳೆ ಅಪಪ್ರಚಾರ ಮಾಡ್ತಾರೆ. ಯಾಕಂತಂದ್ರೆ 1,22,000 ಕೋಟಿ ಅಲ್ಲ, 1,22,00,000 1,22,00,000 ಕುಟುಂಬದ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾರೆ. 1,22,00,000 ಮಹಿಳೆಯರಿಗೆ. ನಿಮಗಿಲ್ಲ, ಸರ್ಕಾರಿ ನೌಕರಿಗಿಲ್ಲ, ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗಿಲ್ಲ. ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ಟೋದಿಲ್ವೋ ಅವರೆಲ್ಲ ಮಹಿಳೆಯರಿಗೆ ಸಿಗುತ್ತೆ. ನೋಡಿ, ಇದು ನಾನು ಬೆಳಿಗ್ಗೆ ನೋಡಿದೆ. ಗೃಹಲಕ್ಷ್ಮಿಯ ಕಾಸಿನಿಂದ ಬಂಗಾರದಂತಹ ಬೆಳೆ. ಗೊತ್ತಾಯ್ತೇನಮ್ಮ? ನೀನೇ ನೋಡಿಲ್ಲ ಅಂತ ಇದೆಯಾ? ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಅನ್ನಭಾಗ್ಯ ಅಲ್ವಾ? ಈಗ ಅನ್ನಭಾಗ್ಯ ಸ್ಕೀಮು ಯಾರು ತಗೊಂಡ್ಬಂದ್ರಪ್ಪ ತಮ್ಮ? ಈಗ ಟೀಕೆ ಮಾಡೋರು ತಗೊಂಡ್ಬಂದಿದ್ರ? ಅನ್ನಭಾಗ್ಯ ಸ್ಕೀಮ್ ತಂದವ್ರು ಯಾರು? ನಾನು 5 kg ಅಕ್ಕಿಯನ್ನ ಉಚಿತವಾಗಿ ಫ್ರೀಯಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಜಾರಿಗೆ ತಗೊಂಡ್ಬಂದೆ. ಯಾಕಂತಂದ್ರೆ ಬಡವರು ಕೂಡ 2 ಹೊತ್ತು ಊಟ ಮಾಡಬೇಕು. ಯಾರು ಹಸದು ಮಲಗಬಾರ್ದು. ಯಾರು ಹಸದು ಮಲಗಬಾರ್ದು.
5 ಕೆಜಿಯಿಂದ 7 ಕೆಜಿ ಮಾಡಿದೆ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ. ಆಮೇಲೆ 7 ಕೆಜಿಯಿಂದ 5 ಕೆಜಿ ಇಳಿಸ್ಬಿಟ್ರು. ಯಾರು ಗೊತ್ತಾ? ಈ ಟೀಕೆ ಮಾಡ್ತಾರಲ್ಲ ಅವರೇ ಗಿರಾಕಿಗಳು.